ನಮಸ್ಕಾರ. ಶರಣು ಶರಣಾರ್ಥಿ. ನಿಮ್ಮ ಶರಣು ವಸ್ತ್ರದು ನಮ್ಮ ನೆರೆ ರಾಜ್ಯ ಆಗಿರ್ತಕ್ಕಂಥ ತೆಲಂಗಾಣದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ರೇವಂತ್ ರೆಡ್ಡಿ ಅವರು ತಮ್ಮ ಮುಖ್ಯ ಕಾರ್ಯದರ್ಶಿಗಳಿಗೆ ಒಂದು ಆದೇಶವನ್ನು ಹೊರಡಿಸಲು, ಇದರ ಮೇಲೆ ಒಂದು ಸಮಿತಿಯನ್ನ ರಚನೆ ಮಾಡಲು ಅವರನ್ನ ಸೂಚಿಸಿದ್ದಾರೆ. ಈ ಒಂದು ಸಮಿತಿಯ ಉದ್ದೇಶ ಏನಂತಂದ್ರೆ, ಯಾರು ಸರ್ಕಾರಿ ನೌಕರದಾರರು ತಮ್ಮ ತಂದೆ ಮತ್ತು ತಾಯಂದ್ರಿಗೆ, ಪೋಷಕರಿಗೆ ಪಾಲನೆ ಪೋಷಣೆ ಮಾಡೋದಿಲ್ಲ, ಅಂಥ ಸರ್ಕಾರಿ ನೌಕರದಾರರು ಅಧಿಕಾರಿಗಳ ಸಂಬಳದಿಂದ ಅವರ ಸಂಬಳದ 10ರಿಂದ 15% ಶೇಕಡ ಆ ಒಂದು ಸಂಬಳವನ್ನು ಕಡಿತ ಮಾಡಿ ಆ ತಂದೆ ತಾಯಿಯ ಖಾತೆಗಳಿಗೆ ಡಿಪಾಸಿಟ್ ಮಾಡ್ತಕ್ಕಂಥ ಒಂದು ಆದೇಶವನ್ನು ಹೊರಡಿಸಬೇಕು ಮತ್ತು ಇದರ ಮೇಲೆ ಸೂಕ್ತವಾದಂಥ ಒಂದು ಕಮಿಟಿ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ನೀಡಿದ್ದಾರೆ. ಇದು ನಿಜವಾಗಿ ಕೂಡ ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ಒಳ್ಳೆಯ ನಿರ್ಣಯ. ಯಾಕಂತಂದರೆ, ರಾಮ ಮತ್ತು ಶ್ರವಣಕುಮಾರ ಹುಟ್ಟಿರ್ತಕ್ಕಂಥ ಈ ಒಂದು ನಾಡಿನಲ್ಲಿ ಇವತ್ತು ನಾವು ಸಾಕಷ್ಟು ಪ್ರಕರಣಗಳನ್ನು, ತಂದೆ ತಾಯಿಗಳನ್ನು ನಿರ್ಗತಿಕರಾಗಿ ವೃದ್ಧಾಶ್ರಮದಲ್ಲಿ ಮತ್ತು ರಸ್ತೆ ಮೇಲೆ ಮತ್ತೆ ಅವರನ್ನು ನಿರ್ಲಕ್ಷಿಸಿ ಅವರನ್ನು ಮನೆಯಿಂದ ಹೊರಗೆ ಹಾಕ್ತಕ್ಕಂಥ ಸಾಕಷ್ಟು ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಮೊನ್ನೆ ಕಳೆದಂಥ ಬೆಳಗಾವದಲ್ಲಿ ಕೂಡ ಒಂದು ಪ್ರಕರಣವನ್ನು ನೋಡಿದೆವು. ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಅವರು ಲಕ್ವಾದಿಂದ ಪ್ಯಾರಲೈಸಿಸ್ಲಿಂದ ಬಳಲ್ತಕ್ಕಂಥ ಅವರು ಲಾಡ್ಜ್ನಲ್ಲಿ ಶವವಾಗಿ ಸಿಕ್ಕಿರ್ತಕ್ಕಂಥದ್ದನ್ನು ಸುದ್ದಿಯನ್ನು ನಾವು ಪತ್ರಿಕೆಯಲ್ಲಿ ಓದಿದೆವು. ಅವರು ನಿವೃತ್ತಿ ಬ್ಯಾಂಕ್ ಮ್ಯಾನೇಜರ್ ಆದರೂ ಕೂಡ ಅವರ ಇಬ್ಬರ ಮಕ್ಕಳು ಫಾರಿನ್ ಕಂಟ್ರಿಯಲ್ಲಿ, ವಿದೇಶದಲ್ಲಿ ಒಳ್ಳೆಯ ಹುದ್ದೆಯಲ್ಲಿದ್ದರೂ ಕೂಡ ಪೊಲೀಸರು ಯಾವಾಗ ಬಂದು ಆ ಒಂದು ಶವ ಸಂಸ್ಕಾರ ಮಾಡುವಾಗ ಅವರ ID ಕಾರ್ಡಲ್ಲಿ ಇರ್ತಕ್ಕಂಥ ಅವರ ಮಕ್ಕಳ ನಂಬರನ್ನು ತೊಗೊಂಡು ಫೋನ್ ಕಾಲ್ ಮಾಡಿ ಹೇಳಿದಾಗ, ಆ ಮಕ್ಕಳಿಗೆ ನಮಗೆ ಬರೋದಕ್ಕೆ ಪುರ್ಸೊತ್ತಿಲ್ಲ, ದಯವಿಟ್ಟು ನೀವೇ ಏನದ ಅದನ್ನು ಮಾಡಿಬಿಡಿ, ಅದು ಶವ ಸಂಸ್ಕಾರದ ಅದು ಏನು ಖರ್ಚು ಬರುತ್ತೆ ಆ ಖರ್ಚನ್ನು ನಾವು ಪೇಮೆಂಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅಲ್ಲಿಯ ಪೊಲೀಸರು ಇದರ ಒಂದು ಮಾಹಿತಿಯನ್ನು ನೀಡಿದರು. ಮತ್ತು ಜೊತೆಗೆ ಮೊನ್ನೆ ಕೋಲ್ಕತ್ತಾದಲ್ಲಿ ಕೂಡ ಒಂದು ಪ್ರಕರಣವಾಯಿತು. ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ಒಬ್ಬ ಕವಿಗಳು, ಸಾಹಿತಿಗಳು, ಸುಮಾರು 400 ಪುಸ್ತಕಗಳನ್ನು ಬರೆದಂಥ ಅಂಥ ಒಬ್ಬ ಸಾಹಿತಿ, ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ಅವರು ವೃದ್ಧಾಶ್ರಮದಲ್ಲಿ ತಮ್ಮ ಕೊನೆ ಉಸಿರೆಳೆದರು. ಅವರ ಮಗ ಕೂಡ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಫಾರಿನ್ನಲ್ಲಿ, ಮತ್ತು ಮಗಳು ಸುಪ್ರೀಂ ಕೋರ್ಟ್ನಲ್ಲಿ ವಕೀಲಿರ್ತಕ್ಕಂಥವ್ರು. ಅವರು ಕೂಡ ತಮ್ಮ ತಂದೆ ಸಂಸಾರಕ್ಕೆ ಸುಮಾರು 80 ಕೋಟಿ ರೂಪಾಯಿ ಆಸ್ತಿಯನ್ನು ಕೂಡ ಮಾಡಿದರು. ಆ ಕೂಡ ಪೊಲೀಸರು ವಿಚಾರಣೆ ಮಾಡಿದಾಗ ಅವರಿಗೆ ಕೂಡ ಬಂದು ಸಂಸ್ಕಾರ ಮಾಡೋದಕ್ಕೆ ಪುರ್ಸತ್ತಿಲ್ಲ ಅಂತಕ್ಕಂಥ ಮಾತನ್ನು, ಇಂಥ ಒಂದು ಬಹಳಷ್ಟು ವಿಷಯಗಳನ್ನು ನಾವು ಮೊನ್ನೆ ಅಯೋಧ್ಯೆಯಲ್ಲಿ ಕೂಡ ಯಾವ ತಂದೆ ಮಾತಿಗೆ ಮಗನಾದವನು ಕಾಡಿಗೆ ಹೋಗಿ ತಂದೆ ಕೊಟ್ಟಿರ್ತಕ್ಕಂಥ ವಚನವನ್ನು ಪಾಲನೆ ಮಾಡಿರ್ತಕ್ಕಂಥ ಶ್ರೀರಾಮನ ಜನ್ಮಭೂಮಿಯಲ್ಲಿ ಕೂಡ ಒಬ್ಬ ಮಗನು ತನ್ನ ತಾಯಿಯನ್ನ ಮತ್ತೊಬ್ಬರ ಮನೆಯ ಎದುರುಗಡೆ ಗೇಟ್ ಎದುರು ಬಿಸಾಕಿ ರಾತ್ರಿ ಹೊತ್ತಿನಲ್ಲಿ ಆಟೋದಲ್ಲಿ ತಂದು ಹಾಕಿ ಅವನು ಹೋಗಿರ್ತಕ್ಕಂಥ ಪ್ರಕರಣಗಳು ನಾವು ಮತ್ತು ಈ ಸಾಮಾಜಿಕ ಮಾಧ್ಯಮ ಮತ್ತು ಈ ಒಂದು TV ಮಾಧ್ಯಮ, ಪತ್ರಿಕೆ ಮಾಧ್ಯಮದಿಂದ ನಾವು ನೋಡ್ತಾ ಇದ್ದೀವಿ. ಇಂಥ ಪ್ರಕರಣಗಳು ಸಾಕಷ್ಟು ಪ್ರಕರಣಗಳು ಈ ರೀತಿ ಆಗ್ತವೆ. ಅದಕ್ಕೋಸ್ಕರ ಇದನ್ನು ತೆಲಂಗಾಣದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ರೇವಂತ್ ರೆಡ್ಡಿ ಅವರು ಏನು ನಿರ್ಧಾರ ತೊಗೊಂಡಿದ್ದಾರೆ, ಇಂಥ ನಿರ್ಧಾರಗಳನ್ನು ನಮ್ಮ ಇಡೀ ದೇಶದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇಂಥ ಒಂದು ಆದೇಶನ ಹೊರಡಿಸಿ, ಇದು ಕೇವಲ ಸರ್ಕಾರಿ ನೌಕರದಾರರಿಗೆಲ್ಲ, ಖಾಸಗಿ ಕೆಲಸವನ್ನು ಮಾಡ್ತಕ್ಕಂಥವು, ಖಾಸಗಿಯಾಗಿ ಇರ್ತಕ್ಕಂಥ ಏನೇ ವ್ಯವಹಾರ ಮಾಡ್ತಕ್ಕಂಥವ್ರ ಮೇಲೆ ಕೂಡ ಈ ರೀತಿ ಕಡಿವಾಣವಾಗಿರ್ತಕ್ಕಂಥ ಕಾನೂನು ಬರುವುದು ನಿಜವಾಗಿ ಕೂಡ ಈ ಒಂದು ಕಾನೂನು ಎಲ್ಲ ಕಡೆ ಇದನ್ನು ಹೊರಡಿಸಬೇಕು ಅಂತಕ್ಕಂಥ ಮಾತನ್ನು ಈ ವಿಡಿಯೋ ಮುಖಾಂತರ ನಾನು ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಡ್ತಾರೆ ರೇವಂತ್ ರೆಡ್ಡಿ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು.